ಅವ ದಯವಿಟ್ಟು ನಂಗೆ ಕ್ಷಮಿಸ್ಬಿಡವ. ನಿನ್ನ ಮನಸ್ಸಿಗೆ ಇಷ್ಟ ಇಲ್ಲದ ಕೆಲಸನ ಮಾಡಕತ್ತೀನಿ. ಆದರೆ ಏನು ಮಾಡೋಕ್ಕಾಗೇ ಇಲ್ಲ, ಅನಿವಾರ್ಯ. ನಾನು ಈ ಕೆಲಸ ಮಾಡಲೇಬೇಕೀಗ. ನೀನು ನನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡು ಎಷ್ಟು ಕನಸು ಇಟ್ಕೊಂಡು ಅಂತ ನನಗೆಲ್ಲ ಗೊತ್ತು. ಆದರೆ ಆ ಆಸೆ ಕನಸನ್ನೆಲ್ಲ ಮೀರಿ ನಾ ಇವತ್ತು ನಿನ್ನ ಕೈ ಮೀರಿ ಹೊಂಟೇನಿ. ನಂಗೆ ಹೇಳಿದ್ರು ನೀನು ರಜನಿನ ಸೊಸೆಯಾಗಿ ಒಪ್ಕೋತಿಲ್ಲ ಅನ್ನೋ ವಿಚಾರ ನನಗೆ ಗೊತ್ತಾಗೈತೆ. ಅದಕ್ಕೆ ನಾ ಇಲ್ಲಿ ಒಂದು ಕ್ಷಣನೂ ಇರೋಂಗಿಲ್ಲ. ರಜನಿನ ಮದುವೆ ಹಾಕಿ ನಿನ್ನ ಮುಂದೆ ಬರ್ತೀನವ. ಆವಾಗ ಬೇರೆ ದಾರಿನೇ ಇರೋಂಗಿಲ್ಲ. ನೀನು ಒಪ್ಕೊಳ್ಳೇಬೇಕು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡವ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ನಿನ್ನ ಮುಂದೆ ನಿಂತು ಇಷ್ಟೆಲ್ಲ ಮಾತಾಡೋ ಧೈರ್ಯ ನನಗೆ ಖಂಡಿತ ಇಲ್ಲವ. ನನಗೆ ಖಂಡಿತ ಇಲ್ಲ. ಅಷ್ಟು ಧೈರ್ಯ ಇದ್ದಿದ್ರೆ ನಾನು ಈ ಕೆಲಸ ಮಾಡ್ತಾನೆ ಇರಲಿಲ್ಲ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡವ. ಈ ವಿಚಾರ ಗೊತ್ತಾದ್ಮೇಲೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಕೈತೋ, ಎಷ್ಟು ತ್ರಾಸಾಕೈತೋ ನನಗೆ ಗೊತ್ತಿಲ್ಲ. ಆದ್ರೆ ಕ್ಷಮೆ ಒಂದೇ ನನ್ನ ಕಡೆಯಿಂದ ಕೇಳೋಕ್ಕಾಗೋದು. ರಜನಿನೂ ನನ್ನ ಕೈಯಿಂದ ಕೈ ಬಿಡೋಕ್ಕಾಗತ್ತಿಲ್ಲ. ನಿನ್ನ ಮುಂದೆ ಇರೋ ವಿಚಾರ ನನ್ನ ಮುಂದೆ ಹೇಳೋಕ್ಕಾಗತ್ತಿಲ್ಲ. ಅದಕ್ಕೆ ಮದ್ವೆ ಒಂದಾಗಲಿ ಎಲ್ಲನೂ ತಿಳಿಯಾಗತ್ತೆ. ಬರ್ತೀನವ, ಹೋಗಿ ಬರ್ತೀನಿ. ರಾಹುಲಣ್ಣ? ಹಾಂ ನಾನು ಅದು ಅಭಿಷೇಕ್ ಫೋನ್ ಹಚ್ಚಿ ಎಲ್ಲ ವಿಚಾರ ಹೇಳ್ದೆ. ನಾನೊಂದು ಮಾತು ಕೇಳ್ತೀನಿ, ನಿಜವಾಗ್ಲೂ ಸತ್ಯ ಹೇಳ್ತೀಯಲ್ಲ? ಅಯ್ಯೋ ದೇವ್ರೆ, ಏನಣ್ಣ? ನೀನು ಅಭಿಷೇಕ ಇಷ್ಟಪಡೋ ವಿಚಾರ ನಮ್ಗೆಲ್ಲರಿಗೂ ಗೊತ್ತಿರೋದೆ, ಅದಕ್ಕೇನು ಹೊಸ್ತಿಲ್ಲ. ಆದರೆ ನೀವು ಮನೆ ಒಳಗಿರೋರ್ನೆಲ್ಲ ಒಪ್ಪಿಸಿ ಮದುವೆ ಮಾಡ್ಬೇಕಂತಿದ್ರಿ. ಆದರೆ ಸಡನ್ ಈ ಡಿಸಿಷನ್ ತೊಗೊಳಕ್ಕೆ ಅದು ಅಣ್ಣ, ನಿನಗೆ ಗೊತ್ತಲ್ಲ, ಅಭಿಷೇಕ್ ಮನೆಯೊಳಗೆ ಅವ್ರ ತಾಯಿ. ಹಾಂ, ಅದನ್ನೆಲ್ಲ ಹೇಳ್ದಮ್ಮ. ಅದೆಲ್ಲ ಸರಿ. ನಿನಗೆ 100% ಈ ಮದ್ವೆ ಒಪ್ಪಿಗೆ ಆಯ್ತಲ್ಲ? ಹ್ಞೂ ಅಣ್ಣ, ಇದ್ದಿದ್ದಕ್ಕಲ್ಲ ಇಷ್ಟೆಲ್ಲ ಮುಂದುವರೆಯಕತ್ತಿದ್ದ. ನೋಡ್ರತೀನಿ, ನೀನು ತಂಗಿ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ನೀನು ನಮ್ಮ ತಂಗಿ ಇದ್ದಂಗನ. ನೋಡು, ನಮ್ಮ ತಂಗಿ ಇಂಥ ಡಿಸಿಷನ್ ತೊಗೊಂಡಿದ್ರೆ ಅಣ್ಣಾಗಿ ನಿಜವಾಗ್ಲೂ ನನಗಿಷ್ಟ ಆಗ್ತಿದ್ದಿಲ್ಲ. ನೋಡು, ನಿಮ್ಮ ತಂದೆ ತಾಯಿ ನಿನ್ನ ಸಂಬಂಧ ಎಷ್ಟುಕೊಂಡು ಕನಸು ಎಲ್ಲ ಕಟ್ಟಿರ್ತಾರೆ. ವಿಚಾರ ಮಾಡಿರಿ. ಅದರ ಅಭಿಷೇಕ್ ಫೋನ್ ಮಾಡಿ ನಂಗೆ ಹಿಂಗೆ ಹೆಲ್ಪ್ ಬೇಕಂದ. ನಿನ್ಗೂ ಯಾರ್ಯಾರಿಗೋ ಮಾಡ್ತೀವಂತ ಏನು ಮಾಡೋಂಗಿಲ್ಲ ನಾ ದೋಸ್ತ ಅಂತೇಳಿ ನಾನು ಈ ಕೆಲಸ ಒಪ್ಕೊಂಡೀನಿ. ನಮ್ಮ ಮನೆ ಒಳಗಾಗಲಿ ಅಮ್ಮಗಾಗಲಿ ಈ ವಿಚಾರ ಗೊತ್ತಿಲ್ಲ. ನೋಡು, ಇದ್ರೊಳಗೆ ಮದ್ವೆ ಸಾಡಿ ಐತಿ, ತಗೋ, ಎಲ್ಲ ರೆಡಿ ಆಗೈತಿ. ಹೋಗಿ ಉಟ್ಕೊಂಡು 12 ಗಂಟೆಗೆ ನಾವು ಹೇಳಿದ ಕಡೆಗೆ ಬಂದ್ಬಿಡು. ಸರಿ ಅಣ್ಣ, ಸರಿ. ನೋಡುವ, ನಾವು ಇಂಥಕ್ಕೆಲ್ಲ ಕೆಲಸಕ್ಕೆ ಕೈ ಯಾಕೆ ಹಾಕಿವಿ ಅಂತಂದ್ರೆ, ಅಭಿಷೇಕ ಒಳ್ಳೆ ಹುಡುಗ, ನಿನ್ನ ಯಾವತ್ತು ನಡು ನೀರಾಗ ಕೈ ಬಿಡಂಗಿಲ್ಲ ಅಂತ ನನಗೆ ಗೊತ್ತೈತಿ. ಅದಕ್ಕೋಸ್ಕರ ಇಂಥ ಕೆಲ್ಸಕ್ಕೆ ನಾನು ಕೈ ಹಾಕಿದ್ದೆ. ನಿನಗೆ ಗೊತ್ತೈತಿ, ನಂಗೆ ಹೆಚ್ಚು ಫ್ರೆಂಡ್ಸ್ ಇಲ್ಲ, ಇರೋದೇ ಅಭಿಷೇಕ್ ಒಬ್ಬ. ಅವ್ನ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಮಾಡ್ಬೇಕಾ? ಹೌದಿಲ್ಲ? ಹೌದಣ್ಣ. ನೋಡ್ರಿ, ಮದ್ವೆ ಅಂತೂ ಆಗತ್ತೀರಿ. ಇನ್ನು ಸ್ಟೂಡೆಂಟ್ ಲೈಫ್ ಕಂಪಲ್ಸರಿ ಅವಂಗೇನು ಜಾಬ್ ಸಿಗುತ್ತೆ ಬಿಡು. ಅವನು ಅಷ್ಟು ಇಂಟೆಲಿಜೆಂಟ್ ಅದನ್ನು ಕ್ಯಾಂಪಸ್ ಮಾಡ್ಕೊತಾನೆ. ನಾಳೆ ಲೈಫ್ ಪೂರ್ತಿ ಇರಬೇಕಾದ್ರು ನೀವು ಒಳ್ಳೆ ಡಿಸಿಷನ್ನ ತೊಗೋರಿ. ನೀವು ಡಿಸಿಷನ್ ತೊಗೊಂಡಂಗೆ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಷ್ಟೇ. ಜೀವನ ಮಾಡೋರು ನೀವು. ಇಲ್ಲ ಅಣ್ಣ, ನನ್ನ ಮನಸ್ಸಿಗೆ ಒಪ್ಪಿನೇ ಈ ನಿರ್ಧಾರಕ್ಕೆ ಬಂದಿರೋದು. ಸರಿ, ನಿಮ್ಮ ಇಷ್ಟ. ರೆಡಿಯಾಗಿ ಬೇಗ ಬಂದ್ಬಿಡಿ. ಇನ್ನು ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು, ಒಂಚೂರು ಕೆಲಸ ಐತಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅಭಿಷೇಕ್ ಬರಾಕತ್ತಾನೆ ಆನ್ ದ ವೇ. ಸರಿ ಅಣ್ಣ. ಅಯ್ಯೋ ದೇವ್ರೆ, ಅಮೂಲ್ಯ ಬೇರೆ ಬರಾಕತ್ತಾಳ. ಎಲ್ಲಿ ಅಮೂಲ್ಯನ ಸಿಕ್ಕಾಕ್ಸ್ತೇನೋ ಅನ್ಸ್ಬಿಟ್ಟೈತಿ. ದೇವ್ರೆ, ಏನು ಮಾಡ್ಲಪ್ಪ ನಾನು? ಅಲ್ಲ ಅಭಿಷೇಕ, ಇಷ್ಟೊತ್ತಾದರೂ ಇವ್ರು ಬರಲೇ ಇಲ್ಲಲ್ಲ. ನೋಡು, ನೀನು ಸರಿಯಾದ ಡಿಸಿಷನ್ ತೊಗೊಂಡಿಯಲ್ಲ ಈ ವಿಚಾರದಾಗ. ನೋಡಿ ರಾಹುಲ್, ರಜನಿ ವಿಚಾರದಾಗ ಈ ಥರ ಎಲ್ಲ ಹೇಳ್ಬೇಡ. ನಿಜವಾಗ್ಲು ಆಕೆ ನನ್ನ ಮನ್ಸಾರಿ ಇಷ್ಟಪಟ್ಟ, ನಾನು ಆಕೆ ಮನ್ಸಾರಿ ಇಷ್ಟಪಟ್ಟೀನಿ. ಇಬ್ಬರು ಮದುವೆ ಆಗ್ಬೇಕಂತ ಡಿಸಿಷನ್ ತೊಗೊಂಡಿವಿ. ನಾನು ಅಲ್ಲಿಂದ ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ತಕ್ಕ ಬಂದೀನಿ. ಆಕೆ ಹಾಗೆಲ್ಲ ಮಾಡೋಕ್ಕೆಲ್ಲ ಬರ್ತಾಳೆ. ಸ್ವಲ್ಪ ವೇಟ್ ಮಾಡೋಣ. ಅಲ್ಲ ಅಭಿಷೇಕ, ನೀ ಹೇಳಿದಿ ಅಂಥೇಳಿ ನಾನು ನಿಮ್ಗೆ ಇಷ್ಟೆಲ್ಲ ಸಹಾಯ ಮಾಡತ್ತೀನಿ ಖರೆ. ಆದ್ರೆ ಇದು ತಪ್ಪಲ್ವೇನೋ? ನಿಮ್ಮವ್ವ ನಿಮ್ಮಲ್ಲಿ ಎಷ್ಟು ಆಸೆ ಇಟ್ಕೊಂಡಾರ, ಎಷ್ಟು ಆಸ್ತಿ ಅಡುಗು ಪ್ರತಿಯೊಂದು ನಿಮಗೋಸ್ಕರ ಮಾಡ್ಯಾರ. ನೀನು ನೋಡಿದ್ರೆ ಮದುವೆ ಅನ್ನೋದು ದೊಡ್ಡ ಡಿಸಿಷನು ಜೀವನದಾಗ. ಅದನ್ನು ನೀನು ಈ ಥರ ತೊಗೊಳಕತ್ತೀಯಲ್ಲ, ಅವ್ರ ಮನಸ್ಸಿಗೆ ಎಷ್ಟು ನೋವಾಗಕ್ಕಿಲ್ಲ? ಅರ್ಥ ಆಕೈತಿ ರಾಹುಲ. ನನಗೂ ಅದ್ರ ಪರಿಸ್ಥಿತಿ ಕೈ ಮೀರಿ ಹೋಗೈತಿ. ನಾನಾದರೂ ಏನು ಮಾಡೋಕ್ಕಾಗತ್ತೆ? ಈ ಕಡೆ ರಜನಿನೂ ಬಿಡೋಕ್ಕಾಗತ್ತಿಲ್ಲ, ಈ ಕಡೆ ನಮ್ಮ ಅವ್ವಗೂ ಇರೋ ವಿಚಾರನೂ ಹೇಳೋಕ್ಕಾಗತ್ತಿಲ್ಲ. ನೋಡು, ಜೀವನ ಪೂರ್ತಿ ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಬಾಳೋಕ್ಕಿಂತ ಇಷ್ಟ ಇರೋ ಹುಡುಗಿ ಜೊತೆ ಎಲ್ಲರನ್ನೂ ಎದುರು ಹಾಕೊಂಡು ಬಾಳೋದು ಮೇಲೆ. ನಾಳೆ ಪ್ರತಿಯೊಂದು ಸರಿ ಹೊಕ್ಕೈತಿ.
ಏನಪ್ಪ ನೀನು ನನ್ನ ಕಸ ದೋಸ್ತ್ ಅಂತೇಳಿ ನೀನು ಹೇಳಿದಿ ಅಂತೇಳಿ ಇಷ್ಟೆಲ್ಲ ಮಾಡಾಕತ್ತೆ ನಾನು. ಆದ್ರೆ ಯಾರಿಗೂ ನೋವು ಆಗದಿರೋ ಥರ ನೋಡ್ಕೊ. ತಂದೆ ತಾಯಿಗಂತೂ ಮೊದಲೇ ನೋವು ಆಗಲೇಬಾರ್ದು. ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ. ನೀನು ತಲೆ ಕೆಡಿಸ್ಕೊಬೇಡ ರಾಹುಲ, ಯಾರಿಗೂ ನೋವು ಹೋಗಂಗಿಲ್ಲ. ಅಭಿಷೇಕ್, ನೋಡು ನೋಡು ರಾಹುಲ, ನೀನು ಹೇಳಕತ್ತಿದ್ದಲ್ಲ ರಜನಿ ಬರಲ್ಲ ಹಂಗೆ ಹಿಂಗೆ ಅಂತ. ನೋಡು ಅಲ್ಲಿ ರೆಡಿಯಾಗಿ ಬಂದಾಳೆ ನೋಡು. ಅಮ್ಮು ಅಮ್ಮು ನೀನಿಲ್ಲಿ? ಅಣ್ಣ ಅದು ಅದು ಏನಿದೆ ನೀನಿಲ್ಲ? ಅಯ್ಯೋ ರಾಹುಲಣ್ಣ, ಪಾಪ ಆಕಿಗೇನು ಅನ್ಬೇಡ. ಆಕಿಗೇನು ಈ ವಿಚಾರ ಗೊತ್ತಿಲ್ಲ. ನಾನು ಯಾರನ್ನೋ ನಮ್ಮ ಊರನ್ನವ್ರು ಬರತ್ತಾರು, ನಮ್ಮಪ್ಪ ಒಂಚೂರು ರೊಕ್ಕ ಸಾಮಾನು ಏನೇನೋ ಕೊಟ್ಕಸ್ತಾರ ತಿನ್ನಿಸೋದು, ಅವ್ನು ತೊಗೊಂಡು ಬರೋಣ ಬಾ ಅಂತ ಕರೆದಿದ್ದು. ಆಕೆಗೆ ಪಾಪ ಈ ವಿಚಾರ ಎಲ್ಲ ಏನೂ ಗೊತ್ತಿಲ್ಲ. ಹೌದಾ ಅಮ್ಮು? ಹ್ಞೂ ಅಣ್ಣ, ನಿಜವಾಗ್ಲೂಪ್ಪ ನನಗೇನು ಗೊತ್ತಿಲ್ಲ. ಈಗ ಬರ್ಬೇಕಾದ್ರೆ ಹಿಂಗೆ ರೆಡಿ ಆಗಿಲ್ಲ ಅಂತ ಕೇಳಿದಾಗ ಅಷ್ಟೇ ಹೇಳಿದ್ಲು. ಅಲ್ಲ ಅಮ್ಮು, ನೀನು ನಾನು ಇಲ್ಲಿ ಇಂಥ ಕೆಲಸ ಮಾಡೋಕೆ ಬಂದೀವಿ ಅಂತೀವಿ, ಮನೆ ಒಳಗೆ ಗೊತ್ತಾದ್ರೆ? ಅಪ್ಪ ತಂದೆ, ನಿಜವಾಗ್ಲು ನಾನು ಈ ಮದುವೆ ಆಗೋ ವಿಚಾರ ನನಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಗೊತ್ತಿದ್ರೆ ನಮ್ಮ ಮನೆ ಬಿಟ್ಟು ಕಾಲ ಕೇಳ್ತಿದ್ದಿಲ್ಲ. ಈಕಿನ ರಜನಿನ ಸುಳ್ಳು ಹೇಳಿ ನಾನು ಇಲ್ಲಿ ತನಕ ಕರೆಸಿದ್ದು. ರೂಮಿಗೆ ಬಂದಮೇಲೆ ಗೊತ್ತಾಗಿದ್ದು. ಇನ್ನು ಪಾಪ ಯಾರೂ ಇಲ್ಲಲ್ಲ ಜೊತೆಗೆ. ಹೇಳಿದ್ಲು ನಿಮ್ಮ ಅಣ್ಣನೂ ಅಲ್ಲೇ ಇದ್ದಾರೆ ಅಂಥೇಳಿ. ನಿಂದೇರೆ ಮೇಲೆ ಹೇಳಿದಂಕ ಬಂದಿದ್ದು ನಾನು. ಅಯ್ಯೋ ದೇವ್ರೆ, ನೀನು ಇಲ್ಲೇ ನಾನು ಇಲ್ಲೇ. ನಾವು ಇಂಥ ಕೆಲಸ ಮಾಡಿವಿ ಅಂಥೇಳಿ ಪಪ್ಪಾಗ ಮಮ್ಮಿಗೆ ಗೊತ್ತಾದ್ರೆ ನಮ್ಮ ಕತಿ ಅಷ್ಟೇ. ಅದಕ್ಕೆಪ್ಪ ನಾನು ಹೆಂಗಿದ್ರು ನಾನೊಬ್ಬಕ್ಕೆ ಇಂಥ ಕೆಲಸ ಮಾಡಿದ್ರೆ ನೀನು ಹೇಳ್ತಿದ್ದೆ, ನೀನೊಬ್ಬ ಇಂಥ ಕೆಲಸ ಮಾಡಿದ್ರೆ ನಾನು ಹೇಳ್ತಿದ್ದೆ. ಇಬ್ಬರು ಕೂಡ ಮಾಡಕತ್ತೀವಲ್ಲ, ಯಾರು ಹೇಳ್ತಾರೆ? ಒಬ್ಬರು ಹೊಳಕೊಬ್ಬರು ಮುಚ್ಚಿಟ್ಕೋತೀವಿ ಅಷ್ಟೇ. ಅಯ್ಯೋ ಹೋಗಲಿ ಬಿಡು ರಾಹುಲ, ಪಾಪ ಆ ರಜನಿ ಜೊತೆ ಯಾರು ಹುಡುಗಿರಿದ್ದಿದ್ದಿಲ್ಲಲ್ಲ. ನಿನ್ಗೇನಾದರೂ ಪ್ರಾಬ್ಲಮ್ಮ ನಿಮ್ಮ ತಂಗಿ ಇರೋದ್ರಿಂದ? ಅಯ್ಯೋ ನೀನು ಆ ಥರ ತಿಳ್ಕೊಬೇಡಪ್ಪ ಅಭಿಷೇಕ, ಹಾಗೇನಿಲ್ಲ. ಆಕೆ ಕೇಳ್ದ ಬಂದ್ಲಲ್ಲ ಅಷ್ಟೆ, ಮತ್ತೇನಿಲ್ಲಪ್ಪ. ಅಲ್ಲ ನೀನು ನನ್ನ ದೋಸ್ತ, ನಾನು ಇಂಥ ಕೆಲಸ ಮಾಡ್ತೀನಿ ಅಂತಂದ್ಮೇಲೆ ನಮ್ಮ ತಂಗಿನೂ ನನ್ನ ಜೊತೆ ಇದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಅಣ್ಣ ಸಾರಿ ಅಣ್ಣ. ಇರಲಿ ಬಿಡಮ್ಮ. ಸರಿ, ನೀವು ಏನು ರೆಡಿ ಆಗುತ್ತಿದ್ರೆ ಆಗಿ ಅಲ್ಲಿ ಭಟ್ರದಾರ ಎಲ್ಲ ರೆಡಿ ಆಗಿತ್ತಿ, ಬೇಗ ಬರ್ರಿ. ಹಾಂ ರಾಹುಲ, ಅಭಿಷೇಕ, ನೀವು ಸ್ವಲ್ಪ ಲಗುನ ರೆಡಿ ಆಗ್ತೀಯಾ? ಹ್ಞೂ ನಾ ದೋಸ್ತ. ಡ್ರೆಸ್ ಎಲ್ಲದಾವು? ಅಲ್ಲಿ ರೂಮ್ ಮಾಡಿಬಲ್ಲ, ಅಲ್ಲಿ ನೋಡ ರಾಮರಾಜ್ ಹೇಳಿದ್ದಿಲ್ಲ ನೀನು, ಅರ್ಜೆಂಟಿಗೆ ಹೆಂಗೋ ತಂದೇನಪ್ಪ, ಯಾವುದೋ ಒಂದು ಸೈಜ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಇರ್ಲಿ ಬಿಡು ಪಾಪ, ನೀ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಯಾ, ಯಾಕೆ ಕಳಿಸ್ಕೊಬಿಟ್ಟು. ಸರಿ ಅಮ್ಮೋ, ನೀನು ಒಂಚೂರು ಬಾಯಲ್ಲಿ. ಅಯ್ಯೋ ನಾ ಎದಕ್ಕಣ್ಣ, ಇಲ್ಲೇ ಇರ್ತೇನೆ ತಗೋ ರಜನಿ ಜೊತೆ. ಹೀಗೆ ಸೂಕ್ಷ್ಮ ಸೊನ್ನೆ ಏನು ತಿಳಿಯಂಗಿಲ್ಲ. ಬಾಲಿ ಅಮ್ಮು ಒಂಚೂರ. ಎದಕ್ಕಣ್ಣ? ಅಲ್ಲೂ ಬಾರು. ಹಾಂ ಬಂದೆ. ಅಣ್ಣ ಎದಕ್ಕರ್ರಿ? ಅಲ್ಲಿ ಅಮ್ಮ, ಇನ್ನು ಸೂಕ್ಷ್ಮ ಸೊನ್ನೆ ಒಂದು ಅರ್ಥ ಆಗಿಲ್ಲ ನೋಡು. ಪಾಪ ಅವರು ಈ ಮದುವೆಗತ್ತಾರ, ಅದು ಅವ್ರು ಎಂಥ ಪರಿಸ್ಥಿತಿ ಒಳಗೆ ಮದುವೆ ಆಗತ್ತಾರ ಗೊತ್ತೈತಲ್ಲ. ಏನೋ ಪರ್ಸ್ನಲ್ ಆಗಿ ಮಾತಾಡೋದಿರುತ್ತೆ. ನೀವು ಅವ್ರ ಮುಂದೆ ಏನು ಕೊಡ್ಡಾಡ್ಸೋಕೆ ನಿಂತಿದ್ದಿ? ಓಹೋ ಇದಕ್ಕರ್ದ ನಂಗೆ ಗೊತ್ತೇ ಆಗಲಿಲ್ಲ. ಅದಕ್ಕೆ ಇನ್ನು ಸಣ್ಣ ಹುಡುಗಿ ಅನ್ನೋದೇನೋ. ರಜನಿ ನಿಜವಾಗ್ಲು ಇನ್ನೂ ಒಂದ್ಸಲ ಕೇಳ್ತೀನಿ, ನಿನಗೆ ಮದ್ವೆ ಇಷ್ಟ? ನೋಡು ಅಭಿಷೇಕ್, ನಾನು ಹಿಂಗೆ ಇಷ್ಟಪಟ್ಟಿದ್ದಾಗಿಂದ ನಾವಿಬ್ಬರು ಮದುವೆ ಆಗ್ಬೇಕಂತ ಎಷ್ಟೆಲ್ಲ ಆಸೆ ಇತ್ತು. ಆದ್ರೆ ಎಲ್ಲರನ್ನೂ ಒಪ್ಪಿಸಿ ಮನೆ ಒಳಗೆ ಒಳ್ಳೆ ರೀತಿಯಿಂದ ಆಗ್ಬೇಕಂತಿತ್ತು. ಆದರೆ ನಮ್ಮ ಮನೆ ಬರದೊಳಗೆ ನಾವು ಈ ರೀತಿ ಮದುವೆ ಆಗ್ಬೇಕಂತ ಕರೆದಿದ್ರೆ ಯಾರೇನು ಮಾಡೋಕ್ಕಾಕೈತಿ? ನೀನೇ ಹೇಳು. ನಿಜವಾಗ್ಲು ಈ ಡಿಸಿಷನ್ ತೊಗೋಬೇಕಂದ್ರೆ ರಜನಿ ನಾ ಭಾಳ ಥಿಂಕ್ ಮಾಡೋಣ. ನಿನಗೆ ಗೊತ್ತೈತಲ್ಲ, ನಮ್ಮ ಅವ್ವಾಗ ನಾವು ಒಬ್ಬ ಮಗ ಎಷ್ಟು ಆಸೆ ಇಟ್ಕೊಂಡ್ರೆ ಗೊತ್ತಾ ನನ್ನ ಮೇಲೆ. ಅವ್ನು ಹೋಗಿ ಹಿಂಗೊಂದು ಹುಡುಗಿ ಎಕ್ದಮ್ ಮದುವೆ ಮಾಡ್ಕೊಂಡು ಬಂದಾನಂತಂದ್ರೆ ಎಷ್ಟು ದುಃಖ ಪಡ್ತಾರೆ. ಏನು ಮಾಡಿದ್ದು? ನೀನು ನಮ್ಗೆ ಬಿಡೋಕ್ಕಾಗೋದಿಲ್ಲ, ನಮ್ಮ ಅವ್ವಾಗ ನಮ್ಗೆ ಇರೋ ವಿಚಾರ ಹೇಳೋಕ್ಕಾಗೋದಿಲ್ಲ. ಇದ್ರ ಸಂಬಂಧ ನಾನು ಈ ಡಿಸಿಷನ್ ತೊಗೊಂಡಿದ್ದು. ನಿಮಗೆ ಮದುವೆ ಸಂಪೂರ್ಣ ಒಪ್ಪಿಗೆ ಆಯ್ತಲ್ಲ? ಏನು ಅಭಿಷೇಕ್, ಈ ಟೈಮ್ ಒಳಗೆ ಕೇಳೋ ಕ್ವಶನ್ ಇದು? ಇಷ್ಟ ಇದ್ದಿದ್ದಕ್ಕಲ್ಲ ನಮ್ಮ ತಂದೆ ತಾಯಿಗೂ ಒಂದು ಮಾತು ಹೇಳ್ದೆ ನಾನು ಇಷ್ಟೇ ತನಕ ರೆಡಿಯಾಗಿ ಬಂದಿದ್ದು. ನೋಡು, ಜೀವನ ಪೂರ್ತಿ ನನಗೊಂದು ಮಾತು ಕೊಡ್ತೇನೆ, ನಿನ್ನ ಮಾತ್ರ ಯಾವುದೇ ನೋವು ಯಾವುದೇ ತ್ರಾಸ ಆಗ್ತಿರೋ ಥರ ನಾನು ನೋಡ್ಕೋತೀನಿ. ಆದರೆ ಸ್ವಲ್ಪ ನಾವು ಮದುವೆ ಆದ ವಿಚಾರ ನಮ್ಮ ಮನೆ ಒಳಗೆ ಗೊತ್ತಾದ್ಮೇಲೆ ಸ್ವಲ್ಪ ತ್ರಾಸ ಆಗೇ ಆಗುತ್ತೆ. ಯಾರಿಗೇ ಆದರೂ, ನಿಮ್ಮ ಮನೆ ಒಳಗಾದರೂ ಆಗುತ್ತೆ, ನಮ್ಮ ಮನೆ ಒಳಗಾದರೂ ಆಗುತ್ತೆ. ಆದರೆ ಜೀವನ ಪೂರ್ತಿ ನಾನು ನಿಮ್ಮ ಜೊತೆ ಮಾತ್ರ ಇರ್ತೀನಿ, ಅದಂದರೆ ಸತ್ಯ. ಸಾಕು ಅಭಿಷೇಕ್, ಇಷ್ಟೇ ಸಾಕು, ಹೆಚ್ಚಿನ ನೀನು ಬೇಡ ನಂಗೆ. ಸರಿ ನಡಿ, ಲಗ್ನ ನಡಿ, ಟೈಮ್ ಇಲ್ಲ. ನಡಿ.